ತಿಮರೋಡಿ ಜೊತೆಗೆ ಇರುವ ಗಿರೀಶ್ ಮಟ್ಟಣ್ಣ ಅವರ ಜೊತೆನೆ ಹೋಗಿದ್ದಾರೆ. ಪೊಲೀಸರ ಕ್ರಮಕ್ಕೆ ಭಾರಿ ಆಕ್ರೋಶ ಸ್ಫೋಟಗೊಂಡಿದೆ. ಧಿಕ್ಕಾರ ಕೂಗುತ್ತಲೇ ಪೊಲೀಸ್ ವಾಹನ ಹತ್ತಿದ ಹೋರಾಟಗಾರರು. ಧಿಕ್ಕಾರ ಕೂಗುತ್ತಲೇ ಪೊಲೀಸ್ ವಾಹನ ಹತ್ತಿದ್ದಾರೆ. ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿ ಅರೆಸ್ಟ್. ಕಡೆಯದಾಗಿ ಅರೆಸ್ಟ್ ಆಗಿದ್ದಾರೆ. ತಿಮರೋಡಿಯ ಜೊತೆಗೆ ಇರತಕ್ಕಂತಹ ಗಿರೀಶ್ ಮಟ್ಟಣ್ಣ. ಪೊಲೀಸರ ಕ್ರಮಕ್ಕೆ ಭಾರಿ ಆಕ್ರೋಶ ಸ್ಫೋಟ. ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಬಾರದು. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ದೂರೊಂದು ಹೋಗಿದೆ BL ಸಂತೋಷ್ ವಿರುದ್ಧ. ನೀವು ಅವಹೇಳನಕಾರಿಯಾಗಿ ಮಾತನಾಡಿದ್ರಿ ಅನ್ನುವಂಥ ಕಂಪ್ಲೇಂಟ್ ದಾಖಲಾಯಿತು. ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಇನ್ನು ಪೊಲೀಸರ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸಬಾರ್ದು, ಕಾನೂನನ್ನು ಕೈಗೆತ್ಕೋಬಾರ್ದು. ನಿಮಗೆ ಆ ಹಕ್ಕು ಇಲ್ಲ, ಅಧಿಕಾರವೂ ಇಲ್ಲ. ಪೊಲೀಸರು ಕೆಲಸ ಮಾಡ್ತಾರೆ. ಬ್ರಹ್ಮಾವರಕ್ಕೆ ಕರ್ಕೊಂಡು ಹೋಗಿ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ನಂತರ ಆರೋಪ ಸತ್ಯ ಆದರೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡಿ, FIR ಕೂಡ ಈಗಾಗಲೇ ದಾಖಲಾಗಿದೆ, ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಲಯ ಏನಾದರೂ ಜುಡಿಷಿಯಲ್ ಕಸ್ಟಡಿಗೆ ತೆಗೆದುಕೊಂಡ್ರೆ 14 ದಿನದ ನ್ಯಾಯಾಂಗ ಬಂಧನ ಆಗುತ್ತೆ. ಆ ನ್ಯಾಯಾಂಗ ಬಂಧನದ ಒಳಗಾಗಿ ಆರೋಪ ಸತ್ಯನೇ ಆಗಿದ್ದರೆ ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸುತ್ತೆ. ಸೊ ಈಗ ಬೆಂಬಲಿಗರ ವಾದ ಏನು ಅಂತ ಕೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧ ರಾಜಕೀಯ ಪ್ರೇರಿತವಾದಂತಹ ದೂರಿದು. ಇದು ಒಂದು ಷಡ್ಯಂತ್ರದ ಭಾಗ. ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ನೀವು ಮಾಡಿರುವಂಥ ಪ್ರಯತ್ನ ನೋಡ್ರಿ. ಸದನದಲ್ಲಿ ಅಶ್ವಥ್ ನಾರಾಯಣ್ ಉಪಮುಖ್ಯಮಂತ್ರಿಯನ್ನ ತೇಜೋವಧೆ ಮಾಡ್ತಾರೆ. ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮಹದೇವಪ್ಪನ ವಿರುದ್ಧ ಹರಿಹಾಯ್ತಾರೆ, ತೇಜೋವಧೆ ಮಾಡ್ತಾರೆ. ಅದರ ಅರ್ಥ ರಾಜಕಾರಣಿಗಳ ನಡುವೆ ನಿರಂತರವಾದ ತೇಜೋವಧೆಗಳಾಗ್ತಾ ಇರ್ತವೆ. ಆದರೆ ಸಾಮಾನ್ಯನೊಬ್ಬ ರಾಜಕಾರಣಿಯ ವಿರುದ್ಧ ಮಾತನಾಡುವ ಹಾಗಿಲ್ಲ. ಸಾಮಾನ್ಯನೊಬ್ಬ ಚುನಾಯಿತ ಪ್ರತಿನಿಧಿಯ ಬಗ್ಗೆ ಮಾತನಾಡುವ ಹಾಗಿಲ್ಲ. ಇದು ಯಾವ ಸೀಮೆ ನ್ಯಾಯ ಅಂತೇಳಿ ಬೆಂಬಲಿಗರು ಪೊಲೀಸರ ಜೊತೆ ಇವತ್ತು ಪ್ರಶ್ನೆ ಕೂಡ ಮಾಡ್ತಾ ಇದ್ರು. ಸೊ ಸಾಮಾನ್ಯ ಜನ ಒಬ್ಬ ಚುನಾಯಿತ ಜನಪ್ರತಿನಿಧಿಯ ಬಗ್ಗೆ ಮಾತನಾಡಬಾರ್ದು. ಚುನಾಯಿತ ಜನಪ್ರತಿನಿಧಿಯ ಬಗ್ಗೆ ಮಾತನಾಡಿದರೆ ತೇಜೋವಧೆ, ಹಕ್ಕುಚ್ಯುತಿ. BL ಸಂತೋಷ್ ಬಗ್ಗೆ ಏನೇನು ಮಾತನಾಡಿದ್ರು ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ನಾನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.